ಪಾದಯಾತ್ರೆ ನಡೆಸುವ ಮೂಲಕ ಗ್ರಾಮೀಣ ಭಾಗ ಮಾತ್ರವಲ್ಲ ಜಿಲ್ಲೆಯಲ್ಲಿ ಚಿರಪರಿಚಿತರಾಗಿರುವ ಕಾಂಗ್ರೆಸ್ ಯುವ ನಾಯಕ ಹಾಗೂ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾದ ಜಿಪಿ ವಿನಯ್ ಕುಮಾರ್ ಜಿಲ್ಲೆಯಲ್ಲಿ ಈಗ ಎಲ್ಲರಿಗೂ ಚಿರಪರಿಚಿತ. ವಿನಯ್ ನಡಿಗೆ ಹಳ್ಳಿ ಕಡೆಗೆ ಪಾದಯಾತ್ರೆ ಆರಂಭಿಸಿ ಗಮನ ಸೆಳೆದಿದ್ದ ಕಾಂಗ್ರೆಸ್ ಯುವ ಮುಖಂಡ ಈಗ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿಯೂ ಗುರುತಿಸಿಕೊಳ್ಳುವಂತಾಗಿದ್ದಾರೆ. ಹಳ್ಳಿಗಳಿಗೆ ಸಂಚರಿಸುತ್ತಿರುವ ವಿನಯ್ ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿಗೆ ಭೇಟಿ ನೀಡಿದ್ರು. ಈ ವೇಳೆ ವಿನಯ್ ರವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತು. ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಜತೆ ಸಭೆ ನಡೆಸಿ ತನಗೆ ಟಿಕೆಟ್ ಸಿಗುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿ ಎಲ್ಲರಲ್ಲೂ ಆತ್ಮವಿಶ್ವಾಸ ಮೂಡಿಸಿದ್ರು. ರಾಜಕಾರಣವೆಂದರೆ ಹಣ ಗಳಿಸುವುದಲ್ಲ, ನಮ್ಮಲ್ಲಿರುವ ಸಂಪತ್ತನ್ನ ಬಡಜನರ ಅಭಿವೃದ್ಧಿಗೆ ಮೀಸಲಿಡುವುದು ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ನನಗೆ ಬೆಂಬಲಿಸಿ ನಿಮ್ಮ ಅಭಿವೃದ್ಧಿಗೆ ಶ್ರಮಿಸಲು ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ನಾನು ಚನ್ನಗಿರಿನಲ್ಲಿ ಇದು ಮಾಡ್ತಾ ಇರೋ ಮೊದಲನೇ ಸಭೆ ಅಲ್ಲ. ಇದು ಸುಮಾರು ಒಂದು 7-8 ತಿಂಗಳಿಂದ ಬಂದಾಗ ನಾನು ನಿಮಗೆ ಅಪರಿಚಿತ, ಕೇವಲ ಕುತೂಹಲಕ್ಕೋಸ್ಕರ ಇದೆಲ್ಲ ಬಂದಿದ್ರಿ. ಯಾರಿದು? ನಾನು MP ಆಕಾಂಕ್ಷಿ ಅಂತ ಹೇಳ್ಕೊಂಡು ಇರ್ಫಾನ್ ನಿನ್ನ ಹೆಸರು ಮತ್ತೆ ನಮ್ಮ ಸಂತೆಬೆಂದೂರು ಮುಖಂಡ ಇರ್ಫಾನ್ ಮೊನ್ನೆ ಪಾಪ ಆತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆತನ ಧೈರ್ಯ ಮೆಚ್ಚಬೇಕು. ಯಾಕೆ ಅಂತಂದ್ರೆ ಇಡೀ ದಾವಣಗೆರೆ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನನ್ನನ್ನು ಹೊರತುಪಡಿಸಿ ನನ್ನ ಪರವಾಗಿ ಟಿಕೆಟ್ ಬೇಕು ಅಂತ ಯಾರಾದ್ರೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದು ಇರ್ಫಾನ್. ನಾನು 2-3 ತಿಂಗಳಿಂದನೂ ಕೇಳ್ಕೊಂತ ಇದ್ದೆ, ಯಾರಾದ್ರೂ ಬಂದು ಮಾತಾಡ್ರಪ್ಪ, ನಾವು ಮನೆ ಒಳಗೆ ದೇವಸ್ಥಾನ ಅಥವಾ ಊರಿನ ಕಟ್ಟೆ ಒಳಗೆ ಮಾತಾಡ್ಬೇಕು ಅಂದ್ರೆ ಆಗಲ್ಲ. ಅದು ಎಲ್ಲರಿಗೂ ಆಸೆ ಇದೆ, ವಿನಯ್ ಕುಮಾರ್ ಟಿಕೆಟ್ ತರಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇದೆ. ಕೆಲವೊಬ್ರು ಮನಸ್ಸಲ್ಲೇ ಹಿಡ್ಕೊತಾರೆ, ಕೆಲವೊಬ್ರು ಮನೆ ಒಳಗೆ ಮಾತಾಡ್ತಾರೆ. ಕೆಲವೇ ವ್ಯಕ್ತಿಗಳು ಒಂದ್ ಹೆಜ್ಜೆ ಮುಂದೋಗಿ ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇನ್ನು ಕೆಲವೊಬ್ರು ನನಗೂ ಹೇಳಲ್ಲ, ಬೆಂಗಳೂರಿಗೋ ಅಥವಾ ಡೆಲ್ಲಿಗೋ ಹೋಗಿ ಅಲ್ಲಿ ಲಾಬಿ ಮಾಡ್ತಾರೆ. ಇವತ್ತು ನಾನು ಏಕಾಂಗಿ ಆಗಿಲ್ಲ, ಎಲ್ಲಾ ಶಾಸಕರ ಬೆಂಬಲ ಇದೆ, ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಬೆಂಬಲ ಇದೆ. ಆದ್ರೆ ಅದನ್ನ ಸಾಧಿಸಿದ್ದು ಹಂತವಾಗಿ. ಮೊದಲನೇ ದಿನ ಬಂದಾಗ ಎಲ್ಲರಿಗೂ ಡೌಟ್ ಇತ್ತು, ಈತ ಬಂದು 1 ತಿಂಗಳು ಅಥವಾ 2 ತಿಂಗಳಾದ್ಮೇಲೆ ಹೋಗ್ಬಿಡ್ತಾನೆ ಅಂತಂದ್ಬಿಟ್ಟು. ಆ ಡೌಟ್ ಪಟ್ಟಿದ್ದು ನನಗೆ ವರ ಆಯ್ತು ಅಂತ. ಯಾಕೆ ಅಂತಂದ್ರೆ 5-6 ತಿಂಗಳ ತನಕ ಕಾಯ್ತಾ ಇದ್ರು, ಈ ಓಡಾಡ್ಲಿ ಬಿಡ ಇವನು, ಇವತ್ತು ನಾಳೆ ಹೋಗ್ಬಿಡ್ತಾನೆ, ಇವನಿಂದ ಯಾರು ಜನ ಹೋಗ್ತಾನೆ ಅಂತಂದ್ರು. ಆದ್ರೆ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಒಂದು ಕ್ಲಾರಿಟಿ ಇತ್ತು, ನನ್ನ ಚಿಂತನೆಯಲ್ಲಿ ಕ್ಲಾರಿಟಿ ಇತ್ತು. ನಾನು ಈ ಕ್ಷೇತ್ರಕ್ಕೆ ಬಂದಾಗ ನಾಯಕರಿಂದ ಸುತ್ತಾಡಬಾರ್ದು, ಬಾಲಂಗೋಚಿ ಆಗಬಾರ್ದು, ಆದ್ರೆ ಸಾಮಾನ್ಯ ಜನರ ಮಧ್ಯೆ ಹೋಗಿ, ಹಳ್ಳಿಗೆ ಹೋಗಿ ಸಾಮಾನ್ಯ ಜನರ ವಿಶ್ವಾಸ ಗಳಿಸಬೇಕು ಅನ್ನೋ ಒಂದು ಕ್ಲಾರಿಟಿ ಇತ್ತು ನನಗೆ. ಆ ನಿಟ್ಟಿನಲ್ಲಿ ಮೊದಲನೇ ದಿನದಿಂದನೂ ನಾನು ಎಷ್ಟು ಹಳ್ಳಿಗಳು, ಸುಮಾರು ಒಂದು 650ರಿಂದ 700 ಹಳ್ಳಿಗಳು ಈ ದಾವಣಗೆರೆ ಕ್ಷೇತ್ರದಲ್ಲಿ ನಾನು ಸುತ್ತಿದ್ದೀನಿ. ಸುಮಾರು 986 ಹಳ್ಳಿಗಳಿದ್ದಾವೆ. ಅದರಲ್ಲಿ ಹತ್ತತ್ರ 70% ಹಳ್ಳಿಗಳನ್ನ ನಾನು ಕವರ್ ಮಾಡಿದ್ದೀನಿ. ಈಗಲೂ ಕೂಡ ಇನ್ನು ಉಳಿದಿರೋ ಒಂದು 20-30 ಹಳ್ಳಿಗಳನ್ನ ಬೇಗ ಕವರ್ ಮಾಡ್ಬೇಕಂತ ತಾವು ಬಳಸಿದ್ದಾರೆ ಅನ್ನೋದು. ನಮ್ಮ ಸಂಸದರು ಸುಮಾರು 80% ಅನುದಾನ ಬಳಸಿಲ್ಲ. ಇಲ್ಲಿ ನನಗೆ ಗೊತ್ತಿರಂಗೆ 80% ಹಳ್ಳಿಗಳನ್ನು ಕೂಡ ಅವರು ಭೇಟಿ ಕೊಟ್ಟಿಲ್ಲ ಇದುವರೆಗೂ. ನನಗೆ ಈ IAS ಹುಡುಗರಿಗೆ ಪಾಠ ಮಾಡಬೇಕಾದ್ರೆ ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ದಿನನಿತ್ಯ ಹೇಳ್ಕೊಡ್ತಾ ಇರ್ತೀವಿ. ಅದರ ಮೇಲೆ ಪ್ರಬಂಧ ಬರೀರಿ ಅಂತ ಹೇಳ್ಕೊಡ್ತಿರ್ತೀವಿ. 100 ಪ್ರಶ್ನೆಗಳನ್ನ ಹುಟ್ಟಾಕಿ ಆ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕಂತ ಹೇಳ್ಕೊಡ್ತಿರ್ತೀವಿ. ಆದ್ರೆ ಇಲ್ಲಿ ನಾನು ಒಬ್ಬ MP ಟಿಕೆಟ್ ಆಕಾಂಕ್ಷಿಯಾಗಿ ಓಡಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಂತ ಶಾಕ್ ಆಯ್ತು ಅಂತಂದ್ರೆ, ಒಬ್ಬ MP ಆಗಿ ಆಯ್ಕೆ ಹೋಗಿರೋರು ನಿಮ್ಮ ಜನಪ್ರತಿನಿಧಿ ನಿಮ್ಮ ಮುಂದೆ ಒಂದು ದಿನನೂ ಬಂದಿಲ್ಲ ಅಂತಂದ್ರೆ ಈಗ ಎಂತ ರಾಜಕೀಯ ವ್ಯವಸ್ಥೆ ಅಂತ. ಇದು ಮೊದಲನೇ ಪ್ರಶ್ನೆ. ಓಡಾಡಬೇಕಾದ್ರೆ ಗೊತ್ತಾಯ್ತು. ಎರಡನೇ ಒಂದು ವ್ಯವಸ್ಥೆ, ನಮ್ಮ ಪ್ರಜಾಪ್ರಭುತ್ವದೊಳಗೆ ಎಂತ ಒಂದು ಕೆಟ್ಟ ವ್ಯವಸ್ಥೆ ಉಟ್ಕೊಂಡಿದೆ ಅಂತಂದ್ರೆ, ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಇದ್ದಂಗೆ, ನಿಮ್ಮ ಅನಿಸಿಕೆಗೆ ಮನ್ನಣೆ ಇದ್ದಂಗೆ. ಇವತ್ತು ಯಾವುದೋ ಒಂದು ಮಾರ್ಗದಿಂದ ಟಿಕೆಟ್ ತಗೊಂಡ್ಬರೋ ವ್ಯವಸ್ಥೆ ನಮ್ಮಲ್ಲಿ. ಅಂದ್ರೆ ನೀವು ಬಯಸಿರ್ತೀರಿ ವಿನಯ್ ಕುಮಾರ್ಗೆ ಟಿಕೆಟ್ ಸಿಗ್ಬೇಕು ಅಂತಂದು. ಸರ್ವೇನೂ ಹೇಳ್ತಾರೆ, 70-80% ಜನನೂ ಹೇಳ್ತಾರೆ.
ಆದ್ರೆ ಯಾರೋ ಅಧಿಕಾರ ಉಪಯೋಗಿಸ್ಕೊಂಡು ಇನ್ಫ್ಲೂಯೆನ್ಸ್ ಹಣ ಉಪಯೋಗಿಸ್ಕೊಂಡು ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಎಲ್ಲ ಇಂಟೆಲಿಜೆನ್ಸ್ ಏನಿದೆ ಯಾರು ಬಂದಿರ್ಬೋದು ಗೊತ್ತಿಲ್ಲ, ಪೊಲೀಸ್ ಬಂದಿರ್ತಾರೆ ಇಂಟೆಲಿಜೆನ್ಸ್ ಈ ತರ ಮೀಟಿಂಗ್ ಆದಾಗ ಅವರೆಲ್ಲ ಕಲೆ ಹಾಕ್ತಾರೆ. ಆನ್ಲೈನ್ ಅಲ್ಲಿ ಏನ್ ಒಪಿನಿಯನ್ ಇದೆ ಜನಗಳದ್ದು ಅನ್ನೋದು ಕೂಡ ಅವರು ಕಲೆ ಹಾಕ್ತಾರೆ. ಅದೆಲ್ಲ ರಿಪೋರ್ಟ್ ಹೋಗುತ್ತೆ ಸಮಗ್ರವಾಗಿ. ಅದು ನಂಗೆ ಬಹಳ ಖುಷಿ ಕೊಡುವಂತ ವಿಚಾರ. ಅದು ನನಗೊಬ್ರು ಹೇಳಿದ್ರು, ನೀವು ಅನ್ಕೊಂಡಿದ್ದೀರಿ AICC ನಿಮ್ ಬಗ್ಗೆ ಏನು ಗೊತ್ತಿಲ್ಲ ಅಂತಂದು, ನೀವು ಡೆಲ್ಲಿಗೆ ಬರೋಕೆ ಹೋಗ್ಬೇಡ್ರಿ. ಯಾಕೆ ಅಂತಂದ್ರೆ ಅವ್ರು ನಿಮ್ಗೆ MP ಟಿಕೆಟ್ ಕೊಡೋದಲ್ಲ, ನಿಮ್ಮನ್ನ ಬಳಸ್ಕೊಂಡು 5 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕಂತ ಆಲ್ರೆಡಿ ಯೋಚನೆ ಮಾಡ್ತಿದಾರೆ ಅಂತ ಈ ಮಾತು ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ 4 ವರ್ಷ ಹೆಂಗೆ ಪರ್ಫಾರ್ಮ್ ಮಾಡ್ತಾರಂತ ನೋಡಿ, ಆಮೇಲೆ 5ನೇ ವರ್ಷ ಇವ್ರಿಗೇನು ರಾಜ್ಯದಲ್ಲಿ ಉಳಿಸ್ಕೋಬೇಕು, ರಾಷ್ಟ್ರದಲ್ಲಿ ಉಳಿಸ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋ ಲೆವೆಲ್ಗೆ ಚಿಂತನೆ ನಡೀತಾ ಇದೆ ಪಕ್ಷದಲ್ಲಿ. ಹಾಗಾಗಿ ನಿಶ್ಚಿಂತೆಯಿಂದ ಇರಿ. ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಯಾರನ್ನು ಎದುರಾಕೊಳ್ಳೋದಂಗೆ ಎಲ್ಲರ ವಿಶ್ವಾಸ ಗಳಿಸಿ ಅಂತ. ನಾನು ಇವತ್ತಿನವರೆಗೂ ಕೂಡ ಯಾರ ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ ಮಾತಾಡಿಲ್ಲ.